ಐ ಥಿಂಕ್ ತುಂಬಾ ವೆರಿ ಇಂಪಾರ್ಟೆಂಟ್ ಬರ್ತ್ಡೇ ಆಗುತ್ತೆ. ಲಾಸ್ಟ್ ಇಯರ್ ನಾನು ಇರಲಿಲ್ಲ, ಜುಲೈ ಇರಲಿಲ್ಲ. ಈ ಸತಿ ಆಫ್ಟರ್ ನನಗೆ ಈ ಇಶ್ಯೂ ಸ್ಟಾರ್ಟ್ ಆದಾಗ, ಕ್ಯಾನ್ಸರ್ ಇಶ್ಯೂ ಸ್ಟಾರ್ಟ್ ಆದಾಗ ನಮ್ಮ ಡಾಕ್ಟರ್ ನೋಡ್ಕೊಂಡು ರೀತಿ ಇರ್ಬೋದು, ಗೀತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಜೊತೆಯಲ್ಲಿ ಬಂಧು ಬಳಗ, ನಮ್ಮ ಇಂಡಸ್ಟ್ರಿ, ನಮ್ಮ ಎಲ್ಲ ಹೀರೋಸ್ಗಳು, ಮೀಡಿಯಾದು, ನಾವೇ ಹೇಳಿದೆ ಮೀಡಿಯಾ, ಎವ್ರಿಬಡಿ ಹ್ಯಾಸ್ ಪ್ಲೇಡ್ ಅ ವೆರಿ ವೆರಿ ಏನಂತೀವಿ, ಒಂದು ಎಮೋಷ್ನಲ್, ಎವ್ರಿಬಡಿ ವಾಸ್ ವೆರಿ ಎಮೋಷ್ನಲ್ ಆ್ಯಂಡ್ ಕನ್ಸರ್ನ್ಡ್ ಅಬೌಟ್ ಹೆಲ್ತ್ ಬಗ್ಗೆ ಕನ್ಸರ್ನ್ ಆಗಿದೆ. ಈಗ ಅದು ಬಂತು, ಅದರಿಂದ ಶುರುವಾಯಿತು. ಆಮೇಲೆ ನಾನು ಐ ವಾಂಟ್ ಟು ಓಪನ್, ಯಾಕಂದರೆ ಎಲ್ಲ ಇದನ್ನು ನಾವು ಓಪನ್ ಆಗಿ ಹೇಳ್ತೀವಿ, ಇದನ್ನು ಮಾತ್ರ ಯಾಕೆ ಹೈಡ್ ಮಾಡಬೇಕು, ಮನಸ್ಸಿಗೆ ಹೇಳ್ತೀವಿ, ಬ್ರೀತಿಂಗ್ ಹೇಳ್ದಿಲ್ಲ ಹೇಳ್ತೀವಿ. ಆವಾಗ ಓಪನ್ ಅಪ್ ಆಗಿ, ಬಟ್ ದೇವರು ಎಲ್ಲಿಂದ ಸ್ಟ್ರೆಂತ್ ಕೊಟ್ಟು ಡಾಕ್ಟರ್ ಶಶಿಧರ್ ಅವರು, ವಿ ಕೆ ಶ್ರೀನಿವಾಸ್ ಅವರೆಲ್ಲ ಫಸ್ಟ್ ನನಗೆ ಒಂದು ಕೌಚಿ ಥರ ಇದೆ ಬಂದು ನನಗೆ ಒಂದು ಟ್ರೀಟ್ಮೆಂಟ್ಗೆ ಭಾಳ ಸಹಾಯ ಆಯಿತು. ದ ವೇ ದೇ ಟ್ರೀಟೆಡ್ ನಾನು ಇನ್ನೊಬ್ಬರು ಶಶಿಧರ್ ಅವರು, ವಿ ಕೆ ಶ್ರೀನಿವಾಸ್ ಅವರು, ದಿಲೀಪ್ ಡಾಕ್ಟರು, ಆಮೇಲೆ ಯೋಗಿತಾ ಅಂತ ಒಬ್ಬರು, ಅವರು ಯಾವಾಗ ಕೀಮೋ ಬರ್ಬೇಕಾದ್ರೆ ಬಂದು ಪಕ್ಕದಲ್ಲಿ ಇಟ್ಕೊಂಡು ಯಾವಾಗ ಕೇಳೋದು ಹೋಗಿತ್ತಾ ಅಂದರೆ ಆ ಕನ್ಸರ್ನ್ ಇದೆಯಲ್ಲ. ಐ ಥಿಂಕ್ ಡಾಕ್ಟ್ರ್ ಯಾವ್ಯಾವ ರೂಪದಲ್ಲೇ ಬರ್ತಾರೆ, ಆಕೆ ಒಂದು ತಾಯಿ ರೂಪದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಐ ಥಿಂಕ್ ಇಟ್ ವಾಸ್ ಸೋ ಟಚಿಂಗ್ ಫಾರ್ ಮೀ ಆ್ಯಂಡ್ ಭಾಳ ಚೆನ್ನಾಗಿತ್ತು ಅದೆಲ್ಲ ಆ ಪೀರಿಯಡ್. ಅದಾದಮೇಲೆ ಮನೋರನ್ನು ಭಯ ಮೇಲೆ ಆಪರೇಷನ್ ಬಟ್ ಸಪೋರ್ಟ್ ಮೇಜರ್ಲಿ ಫ್ಯಾಮಿಲಿ, ಗೀತಾ, ನಿಧಿ ಇರ್ಬೋದು, ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇರ್ಬೋದು, ವಾಕಿಂಗ್ ಫ್ರೆಂಡ್ಸ್ ಮಾಡ್ತಿದ್ದಾರೆ, ವಾಕಿಂಗ್ ಅವರು ಇರ್ಬೋದು, ಅರ್ಜುನ್ ಜನ್ಯ ಆ್ಯಂಡ್ ಧನಂಜಯ, ದುನಿಯಾ ವಿಜಯ್, ಸುದೀಪ್, ಯಶ್ ಇರ್ಬೋದು, ಎಲ್ಲರೂ ದೇ ಸೋ ಕನ್ಸರ್ನ್. ಆ್ಯಂಡ್ ಅವರು ಯಾರಿಗೂ ಮಾತಾಡೋಕ್ಕೆ ಇದಿಲ್ಲ, ಅವ್ರಿಗೆ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಬಟ್ ಅದು ಬಂದಿರ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಸೊ ಅದಾದಮೇಲೆ ಹೋಗ್ಬಿಟ್ಟು ಬಂದಾದಮೇಲೆ ಏನು ನಡೀತದೆ ನಿಮಗೆ ಗೊತ್ತು. ಅದಾದಮೇಲೆ ಇಲ್ಲಿ ಸುಧಾ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದು ಎಲ್ಲಿ ದೇವ್ರಿಗೆ ಎನರ್ಜಿ ಕೊಟ್ಟರೆ ಗೊತ್ತಿಲ್ಲ. ಐ ಥಿಂಕ್ ಟಚ್ ಇವತ್ತೂ ಇನ್ನೂ ಆ ಸಾಂಗ್ ರಿಲೀಸ್ ಆಗಿಲ್ಲ, ಪ್ರಮೋಷನಲ್ ಸಾಂಗು ಮೋಸ್ಟ್ಲಿ ಆಗಸ್ಟ್ ರಿಲೀಸ್ ಆಗುತ್ತೆ 45. ನೋಡಿ ಆ ಸಾಂಗ್ ನೋಡ್ಬಿಟ್ಟು ನೀವು ಹೇಳಿ ಶಿವನ ಎನರ್ಜಿ ಹೆಂಗಿದೆ ಅಂತ ನೋಡಿ. ಶಿವನ ಎನರ್ಜಿ ಬಗ್ಗೆ ಮಾತಾಡ್ತಾ ಪ್ರತಿ ಸಾರಿ ಪ್ರಶ್ನೆ ಕೇಳ್ತಾರೆ, ಎಲ್ಲೋ ಈ ಥರ ಸನ್ನಿವೇಶದಲ್ಲಿ ಶಿವನ ಮತ್ತೆ ಆ್ಯಕ್ಟ್ ಮಾಡ್ತಾರೆ, ಫೈಟ್ ಮಾಡ್ತಾರೆ ಅನ್ನೋಂಥ ಅಭಿಮಾನಿಗಳು ಮತ್ತೆ ಈಗ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಹೇಗಾಗ್ತಿದೆ ನಡೀತಾ ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಪ್ರಾಜೆಕ್ಟ್ ನೋಡಿರ್ಬೋದು, ಸಾಕಷ್ಟಿದೆ. ಅದಕ್ಕೆಲ್ಲ ಡೇಟ್ ಒದಗಿಸ್ಬೇಕು. ಯಾಕಂದ್ರೆ ನಮ್ಮ ಹೋಮ್ ಪ್ರೊಡಕ್ಷನ್ಗೆ ಡೇಟ್ ಒದಗಿಸ್ತಿಲ್ಲ. ಪ್ರೊಡ್ಯೂಸರ್ ನಾನು ಬೈತಾ ಇದ್ದೀನಿ, ನಮ್ದು A4 ಅನ್ನೋದು ಯಾವಾಗ. ಬಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು 2-3 ಸಿನಿಮಾ ಇದೆ, ಆದ್ಮೇಲೆ ಮಾಡ್ಕೊಡ್ಬೇಕು. ಅಣ್ಣ ಇನ್ನೊಂದು 666 ಅಪ್ಡೇಟ್ ಅಂತ ಅದಲ್ಲ, ಅದರಲ್ಲಿ ತೇಟ್ ಅಣ್ಣವರು ಫೀಲ್ ಸ್ಟೈಲ್ ಸಕ್ಕತ್ತಾಗಿದೆ, ಒಂದು ಸ್ಪೈ ಕ್ಯಾರೆಕ್ಟರ್. ಸೊ ನಿಮ್ಮ ಲುಕ್ಕೆ ಒಂದು ಜನರಿಗೆ ಒಂದು ಇದಾಗಿದೆ. ಆ ಸಿನಿಮಾದಲ್ಲಿ ಹೇಮಂತ್ ಅವ್ರ ಜೊತೆ ಅವರೆಲ್ಲ ಎಷ್ಟು ನಿಮಗೆ ಸಪೋರ್ಟ್ ಮಾಡಿದ್ದಾರೆ ನೋಡಿ. ಹೇಮಂತ್ ಅವರು ಡಿಸೈನ್ ಮಾಡಿದ ಕ್ಯಾರೆಕ್ಟರ್ ಇದು. ಆ್ಯಂಡ್ ಜೊತೆಲಿ ರಾಜು ಅಂತ ಅವರೇ ವಿಗ್ ಮಾಡಿದ್ರು, ಹೇರ್ ಸ್ಟೈಲ್ ಮಾಡಿದ್ರು. ಅದು ಆಮೇಲೆ ಆ ಮೀಸೆ ಇರ್ಬೋದು, ಎವ್ರಿಥಿಂಗ್ ಆ್ಯಂಡ್ ಮೇಕಪ್ ನಾನೇ. ಆ್ಯಂಡ್ ಸಾಗರ್ ಕಾಸ್ಟ್ಯೂಮ್ ಮಾಡಿದ್ದು ಸಾಗರ್. ಐ ಥಿಂಕ್ ಆ ರೆಟ್ರೋ ಲುಕ್ ಫಸ್ಟ್ ಟೈಮ್ ನಾನು ರೆಟ್ರೋ ಲುಕ್ ಕಾಣಿಸ್ಕೊತಾ ಇದ್ದೆ. ಐ ಥಿಂಕ್ ನನಗೆ ಗೊತ್ತಿಲ್ಲ ಅದೇನು ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ ಕರಿತೀವಿ. ವೈದ್ಯೋ ನಾರಾಯಣ ಹರಿ ಅಂತ ಕರಿತೀವಿ. ನಿಮಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟಂಥ ವೈದ್ಯರಿಗೆ ಒಂದು ಕರೆಸಿ ಅವ್ರಿಗೆ ಸನ್ಮಾನ ಮಾಡೋದು ನಿಜಕ್ಕೂ ಖುಷಿ ವಿಚಾರ. ಇನ್ಫ್ಯಾಕ್ಟ್ ಇದರಿಂದ ಒಂದು ಅಷ್ಟೊಂದು ಇನ್ಸ್ಪಿರೇಷನ್ ಆಗುತ್ತೆ ಕೂಡ. ಸೊ ಆ ಡಾಕ್ಟರ್ಸ್ ಬಗ್ಗೆ ಚಿಕ್ಕ ವಿಷಯ ನಾವು ಮಾಡಿದ್ರೆ ದೊಡ್ಡದೇನಿಲ್ಲ. ಅವ್ರು ನಮ್ಗೆ ಮಾಡಿರೋದಿದೆಯಲ್ಲ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಡಾಕ್ಟರ್ಸ್ ಇದೆಲ್ಲ ಯಾವ ಟೈಮಲ್ಲಿ ಫೋನ್ ಮಾಡಿದ್ರು, ಡಾಕ್ಟರ್ ವಿ ಕೆ ಶ್ರೀನಿವಾಸ್ ಇದ್ದಾರೆ, ಮಧ್ಯರಾತ್ರಿ ಫೋನ್ ಮಾಡಿ 4 ಗಂಟೆಗೆ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ. ಆ್ಯಂಡ್ ಎಲ್ಲ ವಿಡಿಯೋನು ವಾಚ್ ಮಾಡ್ತಾ ಇರ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ನೋಡಿದೆ ಶಿವಣ್ಣ ಈ ಕಡೆ ಸ್ವಲ್ಪ ನೀವು ಚೂರು ಸುಸ್ತಾಗಿ ಕಾಣ್ತಾರೆ, ಯಾಕೆ ಇಲ್ಲ ಡಾಕ್ಟರ್ ಟ್ರಾವೆಲಿಂಗ್ ಜಾಸ್ತಿ ಆಗ್ತಿರ್ತದೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ಆ್ಯಂಡ್ ಊಟ ಚೆನ್ನಾಗಿ ಮಾಡಿ ಹೇಳ್ತಾ ಇರ್ತೀವಿ. ಎವ್ರಿಬಡಿ ಕೀಪ್ಸ್ ಅನ್ ಐ ಆನ್ ಮೀ. ಸೊ ನನಗೆ ಪುಣ್ಯ ಮಾಡಿದ್ದು ಅದು. ಆಮೇಲೆ ಮನೋಹರ್ ಅವ್ರು US ಅಲ್ಲಿ ಇದ್ರು, ಅವ್ರು ಫೋನ್ ಮಾಡ್ತಾರೆ, ಶಿವಣ್ಣ ವೀಡಿಯೋ ನೋಡಿದ್ರೆ ತುಂಬ ಚೆನ್ನಾಗಿದ್ದೀರಾ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ,
ಇವಾಗ ಚೆನ್ನಾಗಿ ಐ ಥಿಂಕ್ ಮೂಮೆಂಟಮ್ ಚೆನ್ನಾಗಿದೆ, ಇದೇ ಥರ ಮೇಂಟೈನ್ ಮಾಡಿ. ಈ ಥರ ಇದೆಲ್ಲ ಇರಬೇಕಾದ್ರೆ ಜೊತೆಲಿ ಅಭಿಮಾನಿಗಳು ಎವ್ರಿಬಡಿ ಈಸ್ ಕನ್ಸರ್ನ್. ಸೊ ಇಂಡಸ್ಟ್ರಿಯಿಂದ ನಿನ್ನೆ ಮೊನ್ನೆಯಿಂದನೂ ಕೂಡ ಎಲ್ಲರೂ ವಿಶ್ ಮಾಡ್ತಿರೋದು ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಅನ್ನಂಗೆ ಶುಭಾಶಯಗಳು ಶುಭಾಶಯಗಳು ಈ ಹೆಸರು ಹೇಳಿದ್ರೆ ಈಗ ಅಷ್ಟು ಜನ ಕೂಡ ಎಲ್ಲರೂ ವಾಲಂಟಿಯರ್ ಎಷ್ಟು ವಿಶ್ವಾಸ ಏನು ಹೇಳಕ್ಕೆ ಸಾಧ್ಯ? ಏನು ಐ ಡೋಂಟ್ ನೋ, ಐ ಲವ್ ದಮ್ ಅಂಡ್ ದೇ ಲವ್ ಮೀ ಅಷ್ಟೇ. ಶಿವಣ್ಣನ ಎನರ್ಜಿಗೆ ಒಂದು ಮಾದರಿ. ಯಾಕೆಂದರೆ ನಿಮ್ಮ ಥರ ಒಬ್ಬ ಸ್ಟಾರು ಈ ಥರ ಕಾಯಿಲೆಗಳು ಬಂದಾಗ ಸಾಮಾನ್ಯವಾಗಿ ಸಮಾಜದಲ್ಲಿ ತುಂಬ ಇದಾಗ್ಬಿಡ್ತಾರೆ. ಆದರೆ ಶಿವಣ್ಣ ಒಂದು ಮಾದರಿಯಾಗಿ ಜನರಿಗೊಂದು ಸ್ಫೂರ್ತಿ ಆದರು. ಸೊ ಆ ಚಾಲೆಂಜಿಂಗು ಮತ್ತು ಅಕ್ಕನ ಸಪೋರ್ಟು, ಗೀತಾಕ ಅವರ ಸಪೋರ್ಟು ಮತ್ತು ನಿವೇದಿತಾ ಮೇಡಮ್, ಇಡೀ ಫ್ಯಾಮಿಲಿ ನಿಮ್ಗೆ ಯಾವ ರೀತಿ? ಇಲ್ಲಮ್ಮ, ಅವರ ದೇವರ ಬ್ಯಾಕ್ ಬೋನ್. ಇವತ್ತು ನಾನು ಇಷ್ಟು ಮಂದಿ ಚೇತರಿಸ್ಕೊಂಡಿದ್ದೀನಿ ಆ್ಯಂಡ್ ಆ ಮೋಟಿವೇಶನ್ ಇದೆಯಲ್ಲ, ಯಾರೇ ಆದರೂ ಕುಗ್ತೀವಿ, ನಾನು ಕುಗ್ಗಿದ್ದೀನಿ. ಅಂದರೆ ಯಾಕೆ ಭಯ ಬಿದ್ದುಬಿಡ್ತಾರೆ ಆಗಿದೆ. ಶಿವಣ್ಣ ಅದನ್ನು ಅವರು ಜೊತೆಲೇ ಇದ್ದು ಯಾವತ್ತೂ ಅದನ್ನು ನಾನು ಕುಗ್ಗೋದು ಬಿಡಲಿಲ್ಲ. ಆ್ಯಂಡ್ ಇಂಡಸ್ಟ್ರಿನೂ ಅಷ್ಟೇ. ನಾನು ಅರ್ಜುನ್ ಜನ ಶೂಟಿಂಗ್ ನಡೀತಾ ಇತ್ತು ಅವಾಗ, ನಾನು ಕೀಮೋ ಮಾಡ್ಬೇಕಾದ್ರೆ ಅರ್ಜುನ್ ಜನ ಕ್ಲೈಮ್ಯಾಕ್ಸ್ ಶೂಟಿಂಗ್, ನೀವು ಪಿಕ್ಚರ್ ಕ್ಲೈಮ್ಯಾಕ್ಸ್ ನೋಡಿ ಒಂದು ಸ್ವಲ್ಪನೂ ಗೊತ್ತಾಗಲ್ಲ, ಅಷ್ಟು ಮಟ್ಟಿಗೆ ನನ್ನ ಕೈ ಮಾಡಿಸಿದ್ದಾರೆ. ಅದೇನಂದರೆ ಎಲ್ಲರ ಸಪೋರ್ಟ್ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಗೆ ಗೊತ್ತಿದ್ರೆ ಅವ್ರು ದೇವ್ರ ಒಂದು ಆಶೀರ್ವಾದ ಕೊಡ್ತಾರೆ. ಸಿನಿಮಾಗಳ ಸಂಖ್ಯೆ ಜಾಸ್ತಿ ಇದೆ, ನಮ್ಮಲ್ಲಿ ಇಟ್ಕೊಂಡು ಬರೆಯೋರ ಸಂಖ್ಯೆ ಜಾಸ್ತಿ ಇದೆ. ಯಾಕಂದರೆ ಈಗ ಬರ್ತಡೇ ಆದಷ್ಟು ಪೋಸ್ಟ್ಗಳನ್ನ ಲಾಂಚ್ ಮಾಡ್ತಾರೆ. ಪ್ರತಿ ಸಿನಿಮಾಗಳು ಒಂದೊಂದು ಆಪರೇಷನ್ ಬೇರೆ ಸೊ ಈ ಥರ ಬರವಣಿಗೆಗೆ ಬರ್ತದೆ ಒಂದಷ್ಟು ಈ ಥರ ಪ್ರತಿ ಸಾರಿ ನಾವು ನನಗೆ ಅದು ಹೆಂಗೆ ಒದಗಿ ಬರ್ತಾರೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಅವ್ರ ಇಮ್ಯಾಜಿನೇಷನ್ ಇರಬೇಕು. ಡೈರೆಕ್ಟರ್ಸ್ ಇಮ್ಯಾಜಿನೇಷನ್ ನನ್ನ ಈ ರೀತಿ ತೋರಿಸ್ಬೋದು ಅನ್ನೋದೊಂದು ಇದೆಯಲ್ಲ, ಅದು ಅವ್ರ ಇಮ್ಯಾಜಿನೇಷನ್. ಇವಾಗ ನಾನೇ ಹಂಗೆ ಕಾಣಿಸ್ಕೊತಾರೆ ಹೇಳೋಕ್ಕಾಗಲ್ಲ. ನಾನು ಹಂಗೆ ಕಾಣಿಸ್ಕೋಬೇಕಾದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ರೀಸನ್ಸ್ಗಳಿದೆ. ಹೇರ್ ಸ್ಟೈಲಿಶ್ ಇರ್ಬೋದು, ಮೇಕಪ್ ಮಾಡೋದು ಇರ್ಬೋದು, ಕಾಸ್ಟ್ಯೂಮರ್ ಇರ್ಬೋದು. ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಡೈರೆಕ್ಟ್ ಇಮ್ಯಾಜಿನೇಷನ್. ಐ ಥಿಂಕ್ ನಾನು ಭಾಗ್ಯ ಮಾಡಿದ್ದೀನಿ. ಅದಕ್ಕೆ ಬಹುಶಃ ಎನರ್ಜಿ ಫ್ಲೋ ಹೆಂಗಾಗ್ತಿದೆ ಅಂದರೆ ನಾನಾಗಿ ಹುಟ್ಟಿಸ್ಕೊಳ್ಳೋದಲ್ಲ, ಇವರೆಲ್ಲ ನನಗೆ ಹುಟ್ಟಿಸ್ತಾ ಇದ್ದಾರೆ. ಪ್ರತಿ ಬರ್ತ್ಡೇನೂ ಈ ರೀತಿ ಸರ್ಟಿಫಿಕೇಟ್ ಜಾಸ್ತಿ ಆಗೋದಿರ್ಬೋದು, ಇಲ್ಲಾಂದರೆ ಅವ್ರು ಇರ್ಬೋದು. ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಇನ್ ದಟ್ ವೇ. ಬಟ್ ನಾನು ಆ ಬ್ಲೆಸ್ಡ್ಗೆ ನಾನು ಅರ್ನಾಗಿರೋಕ್ಕೆ ನಾನು ಹೇಳೋಕ್ಕಾಗಲ್ಲ. ಇನ್ನು ಸಬ್ಜೆಕ್ಟೇ ರೆಡಿ ಇಲ್ಲ. ಈಗ ಇದರಲ್ಲಿ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ಅಂತಲ್ಲ, ಆಲ್ ಓವರ್ ವರ್ಲ್ಡಲ್ಲಿ ಅತಿ ಹೆಚ್ಚು ಬಹುಶಃ ಒಂದು 4 ವರ್ಷ 4-5 ವರ್ಷ ಆಲ್ರೆಡಿ ಬುಕ್ಡು. ಮತ್ತು ಈಗಿನ ಯಂಗ್ಸ್ಟರ್ಸ್ಗೆ ಅಣ್ಣ ಹೇಳ್ದಂಗೆ ಈಗಿನ ಯಂಗ್ಸ್ಟರ್ಸ್ಗೆ ಶಿವಣ್ಣ ಎತ್ಕೊಂಡು ಕತೆ ಬರೆಯುವಂಥ ಆಲ್ಮೋಸ್ಟ್ 5-6 ವರ್ಷ ಬುಕ್ ಆಗಿದೆ. ಮನಸ್ಸಿದ್ರೆ ಮಾರ್ಗಮ್ಮ ಅಷ್ಟೇ, ಮನಸ್ಸು ಮಾಡಬೇಕು. ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಯಾವ ರೀತಿ ಕತೆ ಮಾಡಬೇಕಂತ ಗೊತ್ತಾಗಲ್ಲ, ನಮಗೆ ಕ್ವಶನ್ ಮಾರ್ಕ್ ಆಗುತ್ತೆ. ಒಂದ್ಸತಿ ಒಳ್ಳೆ ಪಿಕ್ಚರ್ಗಳು ಹೋಗಲ್ಲ. ಅದಕ್ಕೆ ವಿ ಕ್ಯಾನ್ ಹೆಲ್ಪ್ ಇಟ್. ಈಗ ಜನಗಳು ಆಗಿನ ಇದು ಪರಿಸ್ಥಿತಿ ಜನ ಯಾವ ರೀತಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಅದೆಲ್ಲೋ ಒಂದು ಕಡೆ ಆ ಮಿರಾಕಲ್ ಆಗುತ್ತೆ. ಅದು ಎಲ್ಲರಿಗೂ ಒಳ್ಳೇದಾಗಬೇಕಂತ ನಾನು ಕೇಳ್ತೀನಿ. ಯಾಕೆ ನಾನು ಯಾಕೆ ಕೇಳ್ತಿದ್ದೆ, ಆಲ್ ಯಂಗ್ಸ್ಟರ್ಸ್ ಚೆನ್ನಾಗಿ ಹೋಗ್ಬೇಕಂತ ಯಾಕೆ ಕೇಳ್ತೀನಿ. ನೋಡಿ ಇವಾಗ ನೆಕ್ಸ್ಟ್ ಬರ್ತಾ ಇದೆ, ನೆಕ್ಸ್ಟ್ ವೀಕು 18th ಏಕ ರಿಲೀಸ್ ಆಗ್ತದೆ. ಇವಾಗ ಪಿಕ್ಚರ್ ಅದು ಮಗಂದು ಅದನ್ನು ಸಾಂಗ್ ಒಂದು ಪಾಪ್ಯುಲರ್ ಆಗಿದೆ, ಅದು ಚೆನ್ನಾಗಾಗಬೇಕು. ಜೊತೆ ಕಿರೀಟಿ ಅಂತ ಜೂನಿಯರ್ ಪಿಕ್ಚರ್ ಇದೆ, ಅವನು ಆತನ ಅಷ್ಟೇ ಒಬ್ಬ ಪ್ರಾಮಿಸಿಂಗ್ ಯಂಗ್ಸ್ಟರ್. ಸೊ ಎಲ್ಲ ಯಂಗ್ಸ್ಟರ್ಸ್ಗಳು ಚೆನ್ನಾಗಿ ಹೋಗ್ಬೇಕು. ನಮ್ಮ ಕರ್ನಾಟಕಕ್ಕೆ ಒಂದು ಯಂಗ್ಸ್ಟರ್ಸ್ ಬರಬೇಕು. ಅಮ್ಮ ಅದೇ ಎಲ್ಲ ಸಿನಿಮಾ ಚೆನ್ನಾಗಾಗಬೇಕು. ಕರಾವಳಿ ಭಾಗ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಕರಾವಳಿನೂ ನಮ್ಮದೇನೆ, ಈ ಕಡೆ ಸೈಡ್ ಕಾವೇರಿನೂ ನಮ್ಮದೇನೆ. ಎವ್ರಿಥಿಂಗ್ ಆಲ್ ದ ಪಾರ್ಟ್ ಆಫ್ ಕರ್ನಾಟಕ ಚೆನ್ನಾಗಿ ಹೋಗ್ಬೇಕು. ಹೊರಗಡೆ ಒಂದು ಡೈಲಾಗ್ ನೋಡಿದ್ವಿ, 40 ವರ್ಷದ ಜನರಿಗೆ ಶಿವಣ್ಣ 3 ದಿನ ಓಡೋ ಸಿನಿಮಾ ಮಾಡಿಸಿರುವಂಥದ್ದು ಅಂತ. 3 ತಲೆಮಾರು ಮೆಚ್ಚಿಸಿರುವಂಥ ನಾಯಕ ಇದ್ದಾರೆ ಅಂತ. ನಾವು 40 ಇಯರ್ಸ್ ಕಂಪ್ಲೀಟ್ ಆಗಿದೆ. ಅದೊಂದು ಸಂಭ್ರಮ. 40 ಇಯರ್ಸ್ ಕಂಪ್ಲೀಟ್ ಆಗಿರೋದು ಇಂಡಸ್ಟ್ರಿನಲ್ಲಿ, 40 ಇಯರ್ಸ್ ಕಂಪ್ಲೀಟ್ ಆಗಿರೋದು. ಏನೋ ಅದು ನಂಬರ್ಸ್ ಬರ್ತಾ ಇದೆ ಅಷ್ಟೇ. ನನಗೇನು ದೇವ್ರ ಕೇಳ್ಕಷ್ಟೇ ಚೆನ್ನಾಗಾಗಲಿ, ಒಳ್ಳೆ ಸಿನಿಮಾಗಳು ಬರಲಿ, ಎಲ್ಲರಿಗೂ ಈ ಪ್ರಾಬ್ಲಮ್ಸ್ಗಳು ಏನಿದೆ ಅದೆಲ್ಲ ಸಾಲ್ವ್ ಆಗಲಿ ಅಂತ ಕೇಳ್ತೀನಿ ಅಷ್ಟೇ. ಅದು ಅಲ್ಲದೆ ಈಸಿಲಿ ಇನ್ನೊಂದು ಮರ್ತಿದ್ದೆ, ಮಧು ತುಂಬ ಇಂಪಾರ್ಟೆಂಟ್ ಪರ್ಸನ್ ನನ್ನ ಲೈಫ್ಲಿ. ಇದರಲ್ಲಿ ಮಧು ಅವ್ರ ಇದು ಭಾಳ ಚೆನ್ನಾಗಿ, ನಾವು ಯಾವತ್ತೂ ಮರೆಯೋಕ್ಕಲ್ಲ ಮಧುನ. ಭೀಮಣ್ಣ ಇನ್ನೊಬ್ಬರಿದ್ದಾರೆ, ಅವರು ಅಷ್ಟೇ. ಮಧು ಗೀತಾ ಅವ್ರ ಮಾವ, ಅವರು ಅಷ್ಟೇ. ಇನ್ನೊಬ್ಬರು ವರುಣ್ ಅಂತ, DKD, ರಕ್ಷಿತಾ, ವರುಣ್, ಚಿನಿ ಪ್ರಕಾಶ್ ಅವರು, ವಿಜಯ ರಾಘವೇಂದ್ರ, ಅನುಶ್ರೀ, ಇವರೆಲ್ಲರೂ ಎವ್ರಿಬಡಿ ಹ್ಯಾಸ್ ಬೀನ್
ನನಗೆ ನನ್ನ ಮಗು ಥರ ನೋಡ್ಕೊಂಡಿದ್ದಾರೆ. ಆಗಸ್ಟಿಂದ ಸರಿ ಅಣ್ಣ, ಓಕೆ ಗುಡ್ ಲಕ್ ಅಣ್ಣ. ಏನೋ ಕೇಳ್ಬೇಕಂದ್ರೆ ಅಕ್ಕನು ಥ್ಯಾಂಕ್ ಯು ಮಾಂಕೇಶ, ಲವ್ ಯು. ಥ್ಯಾಂಕ್ ಯು. 3 ವರ್ಷ ನೀವು ಚೆನ್ನಾಗಿರ್ತೀರ. 3 ವರ್ಷ ನೀವು ಚೆನ್ನಾಗಿರ್ತೀರ. ಒಳ್ಳೆ ದಿನ, ಒಂದು ತುಂಬ ದೊಡ್ಡ ಸವಾಲು. ಈಗ ಮತ್ತೆ ಸಂಭ್ರಮದ ದಿನ. ನಿಮ್ಮ ಮಾತು ಒಂದೆರಡು ಯಾವ ಪಾತ್ರ ನಿಮಗೆ ತುಂಬ ಕಾಣುತ್ತೆ? ಇದು ಯಾವ ಪಾತ್ರ? ರಣರಂಗ, ಆಮೇಲೆ ಅದೇನಾ ಒಂದು ಚೇಂಜ್ ಆಗಿದೆ ಅಂತ. ರಣರಂಗ ಆಮೇಲೆ ಭಾವ ಬಾಮೈದಲ್ಲಿ ಅದು ಅವ್ರು ಏನಂದ್ರೆ ಇವಾಗ ಜಾಸ್ತಿ ಆಕ್ಷನ್ ಫಿಲ್ಮ್ ಆಗ್ತದೆ, ರೊಮ್ಯಾಂಟಿಕ್ ಮಾಡಿ ಅಂತ ಹೇಳ್ತಾರೆ. ಈಗ ಫೈನಲಿ ಏನು ಗಿಫ್ಟ್ ಕೊಟ್ಟರೆ? ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು.